ಆಗಸ್ಟ್ 13 ತಮಿಳುನಾಡಿಗೆ ಧಿಕ್ಕಾರ 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 ಮಹದಾಯಿ ಮಹದಾಯಿ ಮೇಕೆದಾಟು ಏನು ವಿಶೇಷ ಅಂದರೆ ಕಬಿನಿ ನೀರನ್ನು ಕಾವೇರಿಗೆ ಹರಿಸಿದ್ದೀವಿ ಅಂತೇಳಿ ಇಡೀ ನಾಡಿನ ಜನತೆಗೆ ಕಣ್ಣೊರೆಸೋಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಕಬಿನಿಗೂ ಕಾವೇರಿಗೂ ಏನು ಸಂಬಂಧ, ತಮಿಳುನಾಡಿಗೂ ಕಬಿನಿಗೂ ಏನು ಸಂಬಂಧ? ಕಬಿನಿ ಜಲಾಶಯ ತೊಗೊಂಬಂದರೆ ಕಬಿನಿ ಜಲಾಶಯದಿಂದ ಕಾವೇರಿಗೆ ಹರಿಸ್ಕೊಂಡು ಕಾವೇರಿ ನೀರನ್ನ ಬಿಟ್ಟು ತಮಿಳುನಾಡಿಗೆ ನೀರು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ವ್ಯಾಜ್ಯ ಇರೋದು ತಮಿಳುನಾಡು ಮತ್ತು ಕಾವೇರಿ KRS ವಿಚಾರ ಬಿಟ್ಟರೆ ಕಬಿನಿಗೂ ತಮಿಳುನಾಡಿಗೂ ಕಬಿನಿ ನೀರಿಗೂ ಮತ್ತು ತಮಿಳುನಾಡಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ಕಬಿನಿ ನೀರು ಬಂದು ಆ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಮಾತ್ರ ಆ ಸ್ಥಳೀಕರಿಗೆ ಮಾತ್ರನೇ ಸಂಬಂಧಪಡ್ತಕ್ಕಂಥ ಡ್ಯಾಮ್ ಅದು. KRS ಅಲ್ಲಿರ್ತಕ್ಕಂಥ ನೀರನ್ನ ಬಿಡೋದು ಕೇಳೋದು ತಮಿಳುನಾಡು ಮತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರಗಳು ಹೇಳ್ಬೇಕಾದಂಥ KRS ವಿಚಾರ ಮಾತ್ರನೇ. ಅದು ಕಬಿನಿ ನೀರನ್ನ ಬಿಟ್ಟು ಕಾವೇರಿ ನೀರನ್ನ ಬಿಟ್ಟಿದ್ದೀವಿ ಅಂತೇಳಿ ಸರ್ಕಾರ ಈ ರಾಜ್ಯದ ಜನತೆಗೆ ಕಣ್ಣಿಗೆ ಮಣ್ಣಿರಿಸಿ ಇವತ್ತು ತಪ್ಪುದಾರಿಗೆ ಇಳಿತಾ ಇರ್ತಕ್ಕಂಥದ್ದು. ಆಮೇಲೆ ಅವಿವೇಕಿತನದ ನಮ್ಮ ಏನು ವಿರೋಧ ಪಕ್ಷಗಳ ನಾಯಕರುಗಳಿದ್ದಾರೆ, ಮುಖಂಡರುಗಳು ಹೋಗಿ ಸರ್ವಪಕ್ಷ ಸಭೆಯಲ್ಲಿ ಕೂತ್ಕೊಂಡು ಸರಿಯಾದಂಥ ಚರ್ಚೆ ಸಹ ಮಾಡದೆ ಏನಾಗಿದೆ ಏನಾಗಿಲ್ಲ, ಈ ಅಂಕಿಅಂಶಗಳೇನು ಕಬಿನಿಗೂ ಮತ್ತು KRSಗೆ ಏನು ಸಂಬಂಧ ಅಂತೇಳಿ ಒಬ್ಬರೂ ಅವ್ರನ್ನ ಪ್ರಶ್ನೆ ಮಾಡಿಲ್ಲ. ಮುಖ್ಯಮಂತ್ರಿಗಳನ್ನ ಮೇಕೆದಾಟು ಆಗಬೇಕು ಅನ್ನೋದ್ರ ಬಗ್ಗೆ ಪಟ್ಟಿಡ್ದಿಲ್ಲ. ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ವಿಚಾರವಾಗಿ ಪಟ್ಟಿಡಲಿಲ್ಲ. ಇವರು MES ನಿಷೇಧ ಮಾಡೋದ್ರ ಬಗ್ಗೆ ಪಟ್ಟಿಡಲಿಲ್ಲ. ಹೋಗಿ ಇವರು ಸುಮ್ಮನೆ ಅಲ್ಲಿ ಕಾಫಿ ತಿಂಡಿ ಬಿಸ್ಕೆಟ್ ತಿಂದ್ಕೊಂಡು ಸುಮ್ಮನೆ ಕುಶಲೋಪರಿಯ ವಿಚಾರಣೆ ಮಾಡಿಕೊಂಡು ಸರ್ಕಾರದ ಜೊತೆಯಲ್ಲಿ ಸರ್ವಪಕ್ಷ ಸಭೆ ಹೋಗಿರ್ತಕ್ಕಂಥದ್ದು. ನಿನ್ನೆ ಹೋಗಿರ್ತಕ್ಕಂಥ ಸರ್ವಪಕ್ಷ ಸಭೆಯೇ ವಿಫಲ ಆಗಿದೆ. ಮತ್ತು ಸರ್ವಪಕ್ಷ ಸಭೆಯಲ್ಲಿ ಹೋಗಿರ್ತಕ್ಕಂಥ ಯಾವ ವಿಚಾರನೂ ವಿರೋಧ ಪಕ್ಷಗಳು ಮಾತಾಡದಿರತಕ್ಕಂಥದ್ದು ಈ ನಾಡಿನ ಜನತೆಗೆ ಬಗೆದಿರತಕ್ಕಂಥ ದ್ರೋಹ. ಯಾಕಂದರೆ ಸರ್ಕಾರಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳು ವಿರೋಧ ಮಾಡಬೇಕಾಗಿರೋದು ಸರ್ಕಾರವನ್ನು. ಇವ್ರು ಹೋಗಿ ಬಿಸ್ಕೆಟು ಕಾಫಿ ಕುಡ್ಕೊಂಡು ಮುಖ್ಯಮಂತ್ರಿನ ಬಹುಪರಾಗ ಹೊಗಳ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಸಹ ಕಟ್ಟುನಿಟ್ಟಿನ ನಿಲುವನ್ನು ಏನೂ ಹೇಳಿಲ್ಲ. ನೀರು ಮಳೆ ಬರ್ತಾಯಿದೆ, ನೀರು ಬಿಡ್ತಾಯಿದ್ದೀವಿ ಅಂದರೆ ಮಳೆ ಬರುತ್ತೆ, ಪ್ರಕೃತಿ ಬರುತ್ತಾ ಇದೆ, ಮಳೆ ನೀರು ಹೋಗ್ತಾ ಇದೆ. ಯಾವ ಮುಖ್ಯಮಂತ್ರಿನೂ ತಡೆದಿಲ್ಲ. ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. BJP ಅವರು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಬಿಟ್ಟಿದ್ದಾರೆ, JDS ಅವರು ಬಿಟ್ಟಿದ್ದಾರೆ. ಮಳೆ ಬರುತ್ತೆ, ನೀರು ಹೋಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದಬ್ಬಾಳಿಕೆಗೆ, ದೌರ್ಜನ್ಯಗಳಿಗೆ, ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥ ಟೀಕೆಗಳಿಗೆ ಯಾರು ಹೊಣೆ? ಇದನ್ನು ಯಾರು ಕೇಳ್ತಾರೆ? ಈಗ CWC ಮತ್ತು CWMA ಅವರು ಹೇಳಿದ್ರಲ್ಲ, ಅದಕ್ಕೆ ಉತ್ತರ ಏನು ಕೊಟ್ರಿ ನೀವು? ಅದಕ್ಕೇನೇನು ಸಾಮಾನು ಸರಂಜಾಮನ್ನು ಇಟ್ಕೊಂಡಿದ್ದೀರಿ? ಈಗ ನೀರು ಬಂದೈತೆ, ಮಳೆ ಪ್ರಕೃತಿ ಇದರಿಂದ ನಮಗೆ ಮಳೆ ಬಂತು, ನೀರು ಹೋಯ್ತು, ಆಯಿತು. 15-20 ದಿವಸ ಬಂದು ಮತ್ತೆ ಮಳೆ ಬರದೇ ಇದ್ದರೆ ತಿರ್ಗಾ ಮತ್ತೆ ಅವ್ರು ಅದೇ ಕ್ಯಾದೆ ತಗೊಂಬಂದರೆ ಪರಿಹಾರ ಕಂಡುಹಿಡ್ಕೊಳ್ಳೋದು ಹೇಗೆ? ಮೇಕೆದಾಟು ಕಟ್ಟೋದಕ್ಕೆ ನೀಲಿ ನಕ್ಷೆ ಮಾಡ್ತೀವಿ ಅಂತೇಳಿ ಆಲೇ 8-9 ವರ್ಷ ಆಯಿತು. ತಾವು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀಲಿ ನಕ್ಷೆ ಮಾಡೋಕ್ಕೆ 5 ಕೋಟಿ ವೆಚ್ಚ ಮಾಡಿದ್ದೀವಿ ಅಂತ ಬೈರೇವಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದರು. ಏನಾಯಿತು 5 ಕೋಟಿ ರೂಪಾಯಿ ನೀಲಿ ನಕ್ಷೆ ಮಾಡ್ತಕ್ಕಂಥದ್ದು? ಏನು ಮಾಡಿದೆ? ಶ್ವೇತಪತ್ರ ಹೊಡಿಸ್ಬೇಕು, ಸಾರ್ವಜನಿಕರಿಗೆ ಬಹಿರಂಗವಾಗಿ ತಿಳಿಸ್ಬೇಕು. ಏನಾಗಿದೆ ಅಂದರೆ ನಾನು ಹತ್ತಾಗಿ ಮಾಡ್ತೀನಿ, ನೀವು ಗಿಲ್ದಂಗೆ ಮಾಡು ಅಂತೇಳಿ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಒಂದೇ ನಾಡಿದ ಎರಡು ಮುಖಗಳನ್ನು ಅಂತ ಹೇಳೋದ್ರಲ್ಲಿ ಬೇರೆ ವ್ಯಾಕರಣಗಳಿಲ್ಲ. ನಿನ್ನೆ ಆಗಿರ್ತಕ್ಕಂಥ ಸರ್ವಪಕ್ಷ ಸಭೆ ವಿಫಲ. ಮತ್ತು ಇವರೆಲ್ಲ ಒಂದಾಗಿ ಏನು ಒಡಂಬಡಿಕೆಗಳು, ನೀವು ಬಿಡಿ, ನಾವು ಸುಮ್ಮನೆ ಇರ್ತೀವಿ, ನಾವು ಕೂಗಾಡಲ್ಲ, ಗಲಾಟೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಇತ್ತು ವಿರೋಧ ಪಕ್ಷದ ನಿನ್ನೆ ಸಭೆ. ಹಾಗಾಗಿ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರವನ್ನು ಗಟ್ಟಿಯಾಗಿ ಕೇಳೋದ್ರಲ್ಲಿ ಕನ್ನಡ ಪರ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಬಂದಿನಿಂದ ಹಿಂದೆ ಸರಿಯ ಪ್ರಶ್ನೆ ಇಲ್ಲ. 26 ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನ ಈಡೇರಿಸಬೇಕಂತ ಸರ್ಕಾರದ ಮೇಲೆ ಒತ್ತಾಯವನ್ನು ಏರ್ತಾ ಇದ್ದೀವಿ. ಏನು ಬಂದ್ಗೆ ಕರೆ ನೀಡಿದ್ದೀರಾ, ಅದನ್ನು ನಿಲ್ಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತಾ ಇದ್ದಾರೆ ಸರ್. ನೋಡಿ, ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರಲ್ಲ ಮೇಕೆದಾಟಿಂದ ಬೆಂಗಳೂರುವರೆಗೆ, ಆವಾಗ ಒಂದು BJP ಸರ್ಕಾರ ಇತ್ತು. ಅವರು ಕೇಳ್ಕೊಂಡ್ರು ಕರೋನಾ ಕಾಯಿಲೆ ಇದೆ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಲಕ್ಷಾಂತರ ಜನ, ಸಾವಿರಾರು ಜನ ಸತ್ತೋಗ್ಬಿಡ್ತಾರೆ, ದಯವಿಟ್ಟು ಪಾದಯಾತ್ರೆ ನಿಲ್ಲಿಸಿ ಅಂತ ಅಂದ್ಬಿಟ್ಟು. ಆವಾಗ ನಿಲ್ಲಿಸಲಿಲ್ಲ. ನಿಮ್ಗೆ ಅವತ್ತು ನಿಮ್ಗೆ ಈ ಕಾಳಜಿ ಇರಲಿಲ್ಲ. ಆಮೇಲೆ ಈ ಬಂದ್ ಮಾಡಿಬಿಟ್ರೆ ನಷ್ಟ ಆಗ್ಬಿಡುತ್ತೆ, ನಾನು ನೈತಿಕ ಬೆಂಬಲ ಕೊಡ್ತೀನಿ, ನಾನು ಆ ಬೆಂಬಲ ಕೊಡಿ, ಈ ಥರ ಡೋಂಗಿ ಮಾತಾಡ್ತಾರಲ್ಲ ಅಂಥವ್ರನ್ನೆಲ್ಲರೂ ಹೋರಾಟಗಾರರು ಅಂತ ಹೇಳಕ್ಕೆ ಬರೋದಿಲ್ಲ. ಆಮೇಲೆ ಕರೋನಾ ಬಂದಾಗ ತಿಂಗಳಾನುಗಟ್ಟಲೆ ಬಾಗಿಲು ಹಾಕ್ಕೊಂಡಿದ್ರಲ್ಲ, ಏನಾಯಿತು? ಪ್ರಪಂಚ ಪ್ರಳಯ ಆಗೋಯ್ತಾ? ಪ್ರಪಂಚ ಮುಳುಗೋಯ್ತಾ? ಒಂದು ದಿವಸ ಈ ರಾಜ್ಯಕ್ಕೋಸ್ಕರ, ಈ ರಾಜ್ಯದ ಅಭ್ಯುದಯಕ್ಕೋಸ್ಕರ, ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಬಂದ್ ಮಾಡಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು
ಪಕ್ಕದ ರಾಜ್ಯ ತಮಿಳುನಾಡನ್ನು ಹೆಚ್ಚಿಸೋದ್ರಲ್ಲಿ ಏನು ತಪ್ಪೇನಿದೆ? ಒಗ್ಗಟ್ಟಾಗಿದ್ದೀವಿ ಅಂತ ಇಡೀ ದೇಶಕ್ಕೆ ಗೊತ್ತಾಗಬೇಕಲ್ವಾ? ಬೆಂಬಲ ಕೊಡಿ, ಸರ್ಕಾರ ಬೆಂಬಲ ಕೊಡಲಿ, ಬಂದ್ಗೆ MES ನಿಷೇಧ ಮಾಡಲಿ. ಅವ್ರು ಬಂದು 1ನೇ ತಾರೀಕು ಬಂದು ಕರಾಳ ದಿನ ಮಾಡ್ತಾರಲ್ಲ ಬೆಳಗಾವಿಲಿ ಬಂದು, ಏನು ಗಡಿ ಭಾಗದ ಜಿಲ್ಲೆಗಳಿಗೆ ಹೋರಾಟಗಾರರಿಗೆ ಏನು ರಕ್ಷಣೆಯನ್ನು ಕೊಟ್ಟಿದ್ದೀರಾ? ಮತ್ತು ಬೆಳಗಾವಿ ಅವಿಭಾಜ್ಯ ಅಂಗ ಅಂತ ಹೇಳೋದಕ್ಕೆ ತಯಾರಿಲ್ವಲ್ಲ ಯಾರು? ನಮ್ಮ ಬೆಳಗಾವಿ ನಗರ ಪಾಲಿಕೆಯವರು. ಅವ್ರು ಸೂಪರ್ ಸೀಡ್ ಮಾಡಿ ಸರ್ಕಾರ ಇದೆಲ್ಲ ಬೇಡಿಕೆ ಇಟ್ಕೊಂಡು ತಾನೇ ಬಂದ್ ಕರೆ ಕೊಟ್ಟಿರೋದು. ಹಾಗಾಗಿ ದಯಮಾಡಿ ನೀವು ನಮ್ಮನ್ನು ಕುಗ್ಗಿಸೋಕ್ಕೆ ಹೋಗಬೇಡಿ, ಬಂದ್ಗೆ ವಿಫಲ ಮಾಡಿಸೋಕ್ಕೆ ಪ್ರಯತ್ನ ಮಾಡಬೇಡಿ. ಆಮೇಲೆ ಈ ಚೇಷ್ಟೆ ಮಾತಾಡತಕ್ಕಂಥ ಅವರು ಇದ್ದಾರಲ್ಲ, ನೈತಿಕ ಬೆಂಬಲ, ಆ ಬೆಂಬಲ ಈ ಬೆಂಬಲ ಅಂಥವ್ರೆಲ್ಲರೂ ದಯಮಾಡಿ ಮನೆಯಲ್ಲೇ ಕೂತ್ಕೊಳ್ಳಿ. ನಿಮ್ಗೆ ಯೋಗ್ಯತೆ ಇಲ್ಲಂದರೆ ರಸ್ತೆಗೆ ಬರಬೇಡಿ. ಏನಾಗುತ್ತೆ ಅಂದರೆ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಯಾರು ಹೋರಾಟಗಾರರು, ಯಾರು ಪ್ರಾಮಾಣಿಕರು, ಯಾರು ಏನು ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ವಿರೋಧ ಪಕ್ಷ ಆಗಿರ್ಬೋದು ಅಥವಾ ಆಡಳಿತ ಪಕ್ಷ ಆಗಿರ್ಬೋದು, ಅವ್ರು ಯಾವ ರೀತಿ ನಮಗೆ ಕಣ್ಣಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಏನು ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇದ್ದಾರಲ್ಲ, ಅದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮನ್ನು ಮನವೊಲಿಸೋದಾಗಲಿ ಅಥವಾ ನಮಗೆ ನೀವೆಲ್ಲ ಬೇಡಿಕೆ ಈಡೇರಿಸಿದ್ರೆ ನಾವ್ಯಾಕೆ ರಸ್ತೆಗೆ ಬರ್ತಾಯಿದ್ದೋ? ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ದಿದೆ. ಸರ್ಕಾರಗಳು ನಮ್ಮನ್ನು ಆಳ್ತಾ ಇದ್ದಂಥ ಸರ್ಕಾರಗಳು, ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಸರಿಯಾದ ಕೆಲಸ ಮಾಡಿದ್ರೆ ನಾವ್ಯಾಕೆ ರಸ್ತೆಗೆ ಬರ್ತೀವಿ? ನಾವ್ಯಾಕೆ ಬಂದ್ ಮಾಡ್ತೀವಿ? ನೀವು ಪಾದಯಾತ್ರೆ ಮಾಡಿದ ಉದ್ದೇಶ ಏನು ಅಂತ ನೀವು ತಿಳಿಸಿ, ನಾವು ಬಂದ್ ಮಾಡ್ತಾರೋ ಉದ್ದೇಶ ಏನು ಅಂತ ನಾವು ತಿಳಿಸ್ತೀವಿ. ಬಹಿರಂಗ ಚರ್ಚೆಗೆ ಬನ್ನಿ. ಅದು ಬಿಟ್ಟು ವಿಫಲ ಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಹೋರಾಟವನ್ನು ಕುಗ್ಸೋಂಥ ಪ್ರಯತ್ನ ಮಾಡಬೇಡಿ. ದಯಮಾಡಿ ಕೈ ಮುಗಿತೀನಿ, ನಮ್ಮ ಜೊತೆ ಕೈ ಜೋಡಿಸಿ ಬಂದ್ಗೆ ಬೆಂಬಲ ಕೊಡಿ ಸರ್ಕಾರ. ಆವಾಗ ನಿಮಗೂ ಶಕ್ತಿ ಬರುತ್ತೆ, ಸಾರ್ವಜನಿಕರು ನಿಮ್ಮ ಮೇಲೂ ಭರವಸೆಯನ್ನು ಇಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಕೆಲವು ಸಂಘಟನೆಗಳು ಬಂದ್ಗೆ ನಾವು ಬೆಂಬಲ ಕೊಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಂದನ್ನು ಹತ್ತಿಕ್ಕೋ ಕೆಲಸ ಮಾಡಿದ್ರೆ ನಿಮ್ಮ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ? ಕೆಲವು ಸಂಘಟನೆಗಳು ಅಂತಂದರೆ ಏನಾಗುತ್ತೆ, ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರಿ, ಯಡಿಯೂರಪ್ಪನವರು ಹಸಿರು ಶಾಲೆ ಹಾಕೊಂಡ್ಬಂದರು. ಇನ್ನೊಬ್ಬರು ಮುಖ್ಯಮಂತ್ರಿ ಕನ್ನಡ ಶೈಲಿ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವರಲ್ಲಿ ದಾವಣಗೆರೆಯಲ್ಲಿ ಗೋಲಿಬಾರ್ ಮಾಡಿಸಿದ್ರು. ಅವ್ರು ರೈತರೇ ಅಲ್ಲ ಅಂತ ಹೇಳಿದ್ರು, ಪರಿಹಾರ ಕೊಟ್ಟರು. ಇನ್ನೊಬ್ಬರು ಕನ್ನಡ ಶಾಲೆ ಹಾಕ್ಕೊಂಡ್ರು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ ಹಾಕ್ಸಿದ್ರು. ಕೇಸ್ ವಾಪಸ್ ತೊಗೊಂಡು ಅರ್ಜಿ ಕೊಡಿ ಅಂತ ಹೇಳಿದ್ರು. ಇದೆಲ್ಲ ರಾಜಕಾರಣಿಗಳ ಮಾತನ್ನ ನಾವು ನಂಬೋ ಪರಿಸ್ಥಿತಿನಲ್ಲಿ ಇಲ್ಲ. ಅವ್ರ ಭರವಸೆಗಳನ್ನೆಲ್ಲ ನಾವು ಪೊಳ್ಳು ಭರವಸೆಗಳಿಗೆ ನಾವು ನಂಬೋದಿಲ್ಲ. ಇದು ಸಾರ್ವಜನಿಕರೆಲ್ಲ ಗಮನಿಸ್ತಾ ಇರ್ತಾರೆ. ಅದನ್ನೇ ನಾವಾಗಲಿ ನಾನಾಗಲಿ ಹೇಳ್ಬೇಕಂತ ಏನಿಲ್ಲ. ಹಾಗಾಗಿ ಈ ಮನೇಲಿ ಕೂತ್ಕೊಂಡು, ಆಫೀಸಲ್ಲಿ ಕೂತ್ಕೊಂಡು, ಕಾರಲ್ಲಿ ಕೂತ್ಕೊಂಡು, AC ಕೂತ್ಕೊಂಡು ಫೇಸ್ಬುಕ್ಕು, ವಾಟ್ಸಪ್ಪು ಇದರಲ್ಲಿ ಹೇಳ್ತಕ್ಕಂಥವ್ರನ್ನೆಲ್ಲ ಹೋರಾಟಗಾರಂಥ ಜನ ಒಪ್ಪೋದಿಲ್ಲ. ಹಾಗಾಗಿ ಅವ್ರ ಮಾತಿಗೆ ಕಿಲಿಬಿಕಾಸು ಬೆಲೆಯನ್ನು ಕೊಡೋದಿಲ್ಲ ಯಾರನ್ನು. ದಯಮಾಡಿ ನೀವು ಹೋರಾಟಕ್ಕೆ ಬೆಂಬಲ ಕೊಡಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಸದಾ ಇರಲಿ. ಈ ಬಂದು ಯಶಸ್ವಿಯಾಗುತ್ತೆ. ಸಾರ್ವಜನಿಕರ ಬೆಂಬಲ ನಮಗಿದೆ, ಮಾಧ್ಯಮದವ್ರ ಬೆಂಬಲ ಇರಲಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ನಮಸ್ಕಾರ.